ಹಾಯ್ ಎಲ್ಲರಿಗೆ ನಮಸ್ಕಾರ. ಇವತ್ತು ಸುಟ್ಟು ಮುಳಗಾಯಿಂದ ಪಚ್ಚಡಿ ಮಾಡೋದು ಹೇಗಂತ ನೋಡೋಣ್ರಿ. ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ಈಗ ಮಾಡೋದು ಹೇಗಂತ ನೋಡೋಣ್ರಿ. ಪೂರ್ತಿ ವಿಡಿಯೋ ನೋಡ್ರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈಗ ಮಾಡೋ ವಿಧಾನ ಹೇಗಂತ ನೋಡೋಣ ಬರ್ರಿ. ಮುಳಗಾಯಿ ಪಚ್ಚಡಿ ಮಾಡೋದು ಹೇಗಂತ ನೋಡೋಣ್ರಿ. ಇವನು ತೊಳ್ಕೊಂಬಂದನ್ರಿ. ಈಗ ತೊಳ್ಕೊಂಡು ಒರೆಸ್ಕೊಂಬಂದನಿ. ಇವನು ಸುಟ್ಟು ಮುಳಗಾಯಿ ಪಚ್ಚಡಿ ಮಾಡೋದು ಹೇಗಂತ ನೋಡೋಣ್ರಿ. ನೋಡ್ರಿ, ಈ ಥರ ಗ್ಯಾಸ್ ಹಚ್ಚೀನಿ. ಹಿಂಗೆ ಸುತ್ತಲಿ ಸುಡ್ಬೇಕ್ರಿ. ಅದು ಬೇಯೋ ಮಟನ, ಅದು ಕರ್ರಗಾಗಿ ಬೆಂದು ಬರೋ ಮಟನ ಸುಡ್ಬೇಕ್ರಿ. ನೋಡ್ರಿ ಕಲರ್ ಹೆಂಗೆ ಚೇಂಜ್ ಆಗಕತ್ತೈತಿ. ಕೈಲಿ ಗಾವಾಲಿಕ್ರೆ ದಬ್ಬಣ ಚುಚ್ಕೊಂಡು ಅದರಲ್ಲಾದ್ರೆ ಸುಡ್ಬೋದ್ರಿ. ನೋಡ್ರಿ ಈ ಥರ ಕರ್ರಗ ಸುಡ್ಬೇಕ್ರಿ. ತುಂಬ ಸುಡ್ತದ್ರಿ. ಅದು ಹಿಂಗೆ ದಬ್ಬಣ ಚುಚ್ಚಿ ಸುಡ್ಬೇಕು. ನೋಡ್ರಿ ಈ ಥರ ಕರ್ರಗ ಸುಡ್ಬೇಕ್ರಿ. ಈಗ ಇನ್ನೊಂದು ಸುಟ್ಕೊಂಡ್ಬಿಡ್ತಾವೆ ನೋಡ್ರಿ. ಇವು ಎರಡು ಈಗ ಸುಟ್ಕೊಂಡನಿ, ಕರ್ರಗ ಸುಟ್ಕೊಂಡನ್ರಿ. ಹಿಂಗೆ ದಬ್ಬಣ ಹಾಕಿ ಸುಟ್ಕೊಳ್ರಿ. ಈಗ ಒಂದು ಸ್ವಲ್ಪ ಆರ್ಬೇಕ್ರಿ. ಅವು ಆರೋದ್ರಾಗ ಅದಕ್ಕೆ ಹಾಕೋ ಮಸಾಲೆ ರೆಡಿ ಮಾಡ್ಕೊಂತನ್ರಿ. ಅವು ಆರಿಂದ ಸಿಪ್ಪಿ ಸುಲಿ ತೋರಿಸ್ತೇನೆ ರೀ. ನೋಡ್ರಿ ಇವು ಈಗ ಆರ್ಯವು ಸಿಪ್ಪಿ ಸುಲಿತೀನಿ ನೋಡ್ರಿ. ಹಣ್ಣಗೆ ಬೆಂದವು ಹಿಂಗೆ ಸಿಪ್ಪಿ ತಕ್ಕೊಬೇಕ್ರಿ. ನೋಡ್ರಿ ಹಿಂಗೆ ಪದ್ರ ಪದರಾಗಿ ತಕ್ಕೊಬೇಕ್ರಿ. ಈ ಥರ ಓಟು ತಕ್ಕಂದು ತೋರಿಸ್ತೇನೆ ರೀ. ನೋಡ್ರಿ ಸಿಪ್ಪಿ ಓಟು ತೆಗ್ದೇನಿ. ಚಲೋ ಮುಳಗಾಯ ತೊಗೋಬೇಕ್ರಿ. ಹುಳುಕ ಇರ್ತಾವೆ ಅಂಥವೆಲ್ಲ ನೋಡಿ ತೊಗೋಬಾರ್ದು. ನೋಡಿ ತೊಗೋಬೇಕ್ರಿ. ಹುಳುಕಿದ್ದು ತೊಗೋಬಾರ್ದು. ನೋಡ್ರಿ ಇದು ಚಲೋನ ಐತ್ರಿ. ಬೆಂದ ಕಷ್ಟ ಈ ಥರ ಕರ್ರ ಕಾಣ್ತೈತ್ರಿ. ಇದು ಒಳಗೆ ಚಲೋನ ಐತ್ರಿ. ನೀವು ನೋಡಿ ತೊಗೋರಿ. ಹುಳುಕಿರ್ತಿರ್ತಾವಲ್ರಿ, ಚಲೋ ಕಂಡ್ರೆ ಹುಳುಕಿರ್ತಿರ್ತಾವೆ ನೋಡಿ ತೊಗೋಬೇಕ್ರಿ. ನೋಡ್ರಿ ನಾ ತೊಗೊಂಡ್ರೆ ಮುಳಗಾಯಿ ಎರಡು ಚಲೋನ ಅದಾವು. ಈಗ ಇದಕ್ಕೆ ಮಸಾಲೆ ಹಾಕ್ಯಂತೇನೆ ನೋಡ್ರಿ. ಒಂದು ಟಮಾಟೆ ಹಣ್ಣು ಹೆಚ್ಚಿಟ್ಕೊಂಡ್ರೆ ಒಂದು ಟಮಾಟೆ ಹಣ್ಣು ಹಾಕ್ಯಂತ ನೋಡ್ರಿ. ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡ್ರಿ. ಒಂದು ಈರುಳ್ಳಿ ಹಾಕ್ಯಂತೇನೆ ನೋಡ್ರಿ. ನೀವು ಜಾಸ್ತಿ ಬೇಕಂದ್ರೂ ಮಾಡ್ಕೊಬೋದು ರೀ, ಕಮ್ಮಿ ಬೇಕಂದ್ರೆ ಮಾಡ್ಕೊಬೋದು. ಜಾಸ್ತಿ ಬೇಕಪ್ಪ ಅಂದ್ರೆ ಒಂದು 2-3 ಮುಳಗಾಯಿ ಸುಟ್ಕೋಬೇಕ್ರಿ. ನಮ್ಗೆ ಕಮ್ಮಿ ಬೇಕಂದ್ರೆ ಒಂದು ಸುಟ್ಕೊಂಡ್ರೆ ನಡಿತೈತೆ ರೀ. ಈಗ ಮೆಂತ್ಯ ಸೊಪ್ಪು ಹಾಕ್ತೇನೆ ನೋಡ್ರಿ. ಈಗ ಉಪ್ಪು ಹಾಕ್ಯಂತ ನೋಡ್ರಿ. ರುಚಿ ತಕ್ಕಷ್ಟು ಉಪ್ಪು ಹಾಕ್ಯಬೇಕ್ರಿ. ಈಗ ಖಾರದ ಪುಡಿ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಯಬೇಕ್ರಿ. ನಾನಿಲ್ಲಿ 1.5 ಸ್ಪೂನ್ ಹಾಕ್ತೇನೆ ನೋಡ್ರಿ. ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕ್ತೇನೆ ನೋಡ್ರಿ. ಅರ್ಶಿನ ಪುಡಿ ಬೇಡಪ್ಪ ಅಂದ್ರೆ ಬಿಡ್ಬೋದು ರೀ. ನಾ ಇಲ್ಲಿ ಒಂದು ಸ್ವಲ್ಪ ಅರ್ಶಿನ ಪುಡಿನ ಹಾಕಕತ್ತೀನಿ ನೋಡ್ರಿ. ಒಂದು ಸ್ವಲ್ಪ ಗುರೋ ಪುಡಿ ಹಾಕ್ತೇನೆ ನೋಡ್ರಿ. ಗುರೋ ಪುಡಿ ಹಾಕಿದ್ರೆ ಟೇಸ್ಟ್ ಚಲೋ ಇರ್ತೈತೆ ರೀ. ಕೊತ್ತಂಬರಿ ಇದ್ರೆ ಕೊತ್ತಂಬರಿನೂ ಹಾಕ್ಯಬೋದು ರೀ, ರುಚಿ ಆಕತಿ. ಇಲ್ಲಪ್ಪ ನಮಗೆ ಯಾವ ಸೊಪ್ಪಿಲ್ಲ ಅಂದ್ರೆ ಬರೀ ಈರುಳ್ಳಿ, ಉಪ್ಪು, ಅರ್ಶಿನ ಪುಡಿ, ಗುರೋ ಪುಡಿ, ಖಾರ ಪುಡಿ ಹಾಕ್ಕೊಂಬಿಟ್ರೆ ಸಾಕ್ರಿ. ಅಷ್ಟು ಟೇಸ್ಟ್ ಇರ್ತೈತಿ. ಈಗ ಇದನ್ನಷ್ಟು ಮಿಕ್ಸ್ ಮಾಡ್ಕೊಂತೇನೆ ರೀ. ನೋಡ್ರಿ ಇದೇ ಥರ ಕೈಲಿ ಹೋಗ್ಬಿಟ್ಟು ಮ್ಯಾಶ್ ಮಾಡ್ಬೇಕ್ರಿ. ಸಣ್ಣಗೆ ಮಿಕ್ಸ್ ಆಗಂಗೆ. ಅದನ್ನು ಫಸ್ಟಾಗಿ ಕ್ಯೂಚಿರಲ್ಲಲ್ರಿ, ಹಿಂದಾಗ ಊಟ ಪದಾರ್ಥ ಹಾಕಿಂದ ನಾವು ಮಿಕ್ಸ್ ಮಾಡ್ತೀವಿ. ಆವಾಗ ಸಣ್ಣಗೆ ಮಿಕ್ಸ್ ಮಾಡ್ಬೇಕ್ರಿ. ಮುಳಗಾಯಿ ಊಟ ಸಣ್ಣಗಿರ್ಬೇಕ್ರಿ. ಅದು ಹಂಗೆ ಮಿಕ್ಸ್ ಮಾಡ್ಬೇಕ್ರಿ. ಎಷ್ಟು ಮಸ್ತಾಗೈತೆ ನೋಡ್ರಿ. ಈಗ ಸರ್ವ್ ಮಾಡಿ ತೋರಿಸ್ತೀನಿ ನೋಡ್ರಿ. ಮೊಸರು ಇಲ್ಲಪ್ಪ ಅಂದ್ರೆ ನಡಿತೈತೆ ರೀ. ಅಷ್ಟು ಟೇಸ್ಟ್ ಇರ್ತೈತಿ ನೋಡ್ರಿ. ಈ ಥರ ರೊಟ್ಯಾಗ ಹಚ್ಕೊಂಡು ತಿನ್ನಕತ್ರ ಗಂಡು ಮಕ್ಕಳು 4-5 ರೊಟ್ಟಿ ತಿಂತಾರೆ ನೋಡ್ರಿ. ಅಷ್ಟು ಟೇಸ್ಟಾಗಿರ್ತೈತಿ. ನೀವು ನಾ ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.